ಕೋಶಲ್ ಟ್ರೇಡರ್ಗೆ ಸ್ವಾಗತ. ತುಂಬಾ ದಿವಸಗಳಾಗಿತ್ತು. ಸೊ ನಿಮ್ಮೊಟ್ಟಿಗೆಲ್ಲ ಮಾತಾಡಿ ವಾಪಸ್ ಅಗೇನ್ ಟು ದ ಡ್ಯೂಟಿ. ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ 2 ದಿವಸ ಆಯ್ತು ಮಾರ್ಕೆಟ್, ನಿನ್ನೆ ಇವತ್ತು ಏನೂ ಆಗಿಲ್ಲ, ಒಂದೇ ಝೋನ್ ಒಳಗೆ ಇತ್ತು ಮಾರ್ಕೆಟ್. ಸೊ ಇವತ್ತು ಅಷ್ಟೇ ಅದೇ ಝೋನ್ ಒಳಗಿದ್ದಂತಹ ಮಾರ್ಕೆಟ್ ಲಾಸ್ಟ್ ಕ್ಯಾಂಡಲ್ 3 ಗಂಟೆ ಕ್ಯಾಂಡಲ್ ಒಂದು ಮೊಮೆಂಟಮ್ ಕೊಡ್ತು. ಅದೊಂದನ್ನ ನಾವು ಕ್ಲಿಯರ್ ಆಗಿ ಕ್ಯಾಪ್ಚರ್ ಮಾಡಿದ್ವಿ ಅಷ್ಟೇ. ನೋಡಿ, ಇಲ್ಲಿ 3 ಗಂಟೆ ಹೋಗೋ ಮುಂಚೆ 1 ಗಂಟೆ 50 ನಿಮಿಷಕ್ಕೆ ಎಂಟ್ರಿ ಕೊಟ್ಟಾಗಿದೆ. ಏನಂತ 114 ಬ್ರೇಕ್ಔಟ್ ಆಯ್ತು ಅಂದ್ರೆ ತಗೊಳ್ಳಿ, ಟಾರ್ಗೆಟ್ 139ವರೆಗೆ ಮಿನಿಮಮ್ ಇದೆ, ಅದಾದ್ಮೇಲೆ ಎಷ್ಟು ಹೋಗುತ್ತೋ ಹೋಗ್ಲಿ ಅಂತ. ಓಕೆನಾ? ಅದೇ ತರನೇ ನೋಡಿದಾಗ ಇಲ್ಲಿ ಕರೆಕ್ಟ್ ಆಗಿ ನೋಡಿ 73 ಪುಟ್ ಆಪ್ಷನ್ ಅಲ್ಲಿ ಹೇಳಿದೀವಿ, ಕಾಲ್ ಅಲ್ಲಿ 114. ನೀವು ಚಾರ್ಟ್ ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಪುಟ್ ಆಪ್ಷನ್ ಅಲ್ಲಿ ತೆಗೆದು ನೋಡಿ, ಪುಟ್ ಆಪ್ಷನ್ ಅಲ್ಲಿ 73 ಬರಲೇ ಇಲ್ಲ. 150 ನಂತರ 72 65 73 ಎಂಟ್ರಿ ಇಲ್ಲ ಅಂದಾಗ ಸಿ ಕಡೆಗೆ ಕನ್ಫರ್ಮ್ ಆಯ್ತು. ಸಿ ಕಡೆ 114 ಆಗ್ತಿದ್ದಂಗೆನೆ ಎಂಟ್ರಿ ನೋಡಿ, ಕರೆಕ್ಟ್ ಆಗಿ 111 ವರೆಗೆ ಬಂದು ಹೋಗಿದೆ. 114 ಈ ಜಾಗದಲ್ಲಿ ಎಂಟ್ರಿ ಆಗಿದ್ದು. ಇಲ್ಲಿ ಎಂಟ್ರಿ ಆಗಿದ್ದು ನಮ್ಗೆ ಟಾರ್ಗೆಟ್ ಇದ್ದಿದ್ದು 139 ನಮ್ದು ಬ್ಲೂ ಲೈನ್ ವರೆಗೆ, ಬಟ್ ಅದು ಬ್ಲಾಕ್ ಲೈನ್ ವರೆಗೆ 160 ವರೆಗೂ ಹೋಗಿ ಬಂದಿದೆ. ಓಕೆನಾ? ಬಟ್ ಇದು ಒಳ್ಳೆ ಮೂಮೆಂಟಮ್, ನಿಮ್ಗೆ ಎಕ್ಸಿಟ್ ಆಗೋದಕ್ಕೂ ಟೈಮ್ ಇಲ್ಲ, ಸೀದಾ ಕರ್ಕೊಂಡು ಹೋಗ್ತಾನೆ ಇತ್ತು. ಸೊ ಇದು ಒಳ್ಳೆ ಕ್ಯಾಪ್ಚರಿಂಗ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಆಗಿದೆ. ಸೊ ಇದು ಒಂದು ಟ್ರೇಡ್. ಅದಲ್ಲದೇನೆ ಬೆಳಿಗ್ಗೆ ಒಂದು ಟ್ರೇಡ್ ಕೊಟ್ಟಿತ್ತು. ಆ ಬೆಳಿಗ್ಗೆ ಒಂದು ಕೊಟ್ಟಂತಹ ಟ್ರೇಡು ಸಹ ಮೂಮೆಂಟಮ್ ಅನ್ನ ಕೊಟ್ಟಿದೆ. ಲೈಕ್ 98 ಇಂದ 113 ಎಷ್ಟು ಗಂಟೆ ಕೊಟ್ಟಿದ್ದು? 12 ಕಾಲಿಗೆ ನಾವು ಕೊಟ್ಟಿದ್ರಲ್ಲಿ 12 ಅಂದ್ರೆ ಇಲ್ಲಿ ಬಂದಿದೆ. ಓಕೆನಾ? 98 ಇದೇ ರೇಂಜ್. ಇಲ್ಲಿಂದ ಹೊಟ್ಟಿದ್ದು 113. ನೋಡಿ, ಈ ಕ್ಯಾಂಡಲ್ 1 ಗಂಟೆ ಕ್ಯಾಂಡಲ್ 113 ಟಚ್ ಆಗಿದೆ. ಅದಾದ್ಮೇಲೆ ಅದು ಹೋಗುದಿಲ್ಲ ಅಂತೇಳಿ ಅಲ್ಲೇ ಬಿಟ್ಟಿದೀವಿ. ತಿರ್ಗಾ ಅದು ಬಂದ ಮೇಲಿಂದ ನಾವು ಎಲ್ಲಿ ಬಿಟ್ಟವೋ ಅದೇ ಜಾಗದಿಂದ ಕಂಟಿನ್ಯೂ ಆಗಿದೆ. ಅಂದ್ರೆ ನಮ್ಮ ಟೋಟಲ್ ಏನ್ ಲೆಕ್ಕ ಅಂತ ಹೇಳಿದ್ರೆ, ನಾವು 98 ಇಂದ ಹಿಡಿದು ನಾವು 130 ವರೆಗೂ, ನಾವು 139 ಅಥವಾ 140 ವರೆಗೂ ನಾವು ವೇಟಿಂಗ್ ಅಲ್ಲಿ ಇದೀವಿ ಅಂತ ಹೇಳಿದ್ರೆ, ಕಮ್ಮಿ 40 ಪಾಯಿಂಟ್ಸ್ ವರೆಗೂ ನಾವು ವೇಟಿಂಗ್ ಅಲ್ಲಿ ಇದ್ದು ತಗೊಂಡಿದೀವಿ. ಅಂದ್ರೆ ಫಸ್ಟ್ ಒಂದು ಟ್ರೇಡ್ ರಿಲ್ಯಾಕ್ಸ್, ಸೆಕೆಂಡ್ ತಿರ್ಗಾ ಅದೇ ಬ್ರೇಕ್ ಆದಾಗ ನೆಕ್ಸ್ಟ್ ಟ್ರೇಡ್ ಅದು 160 ವರೆಗೆ ಹೋಗಿದೆ. ಕೆಲವರೆಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ, ಕೆಲವರು ಬೇಗ ಬಿಟ್ಟಿದ್ದಾರೆ. ಇದು ಯಾಕೆಂದ್ರೆ 3 ಗಂಟೆ ಫ್ಯಾಕ್ಟರ್, 3 ಗಂಟೆ ಮೇಲೆ ನಾವು ಯಾವುದೇ ರೀತಿಯ ಟ್ರೇಡ್ ಮಾಡಲ್ಲ, ಹಾಗಾಗಿ ಅದಾದಂತಹ ವಿಚಾರ. ಈಗ ನೀವು ಕಲಿಯಲಿಕ್ಕಿರುವಂತ ವಿಚಾರ ಏನಂತ ಹೇಳಿದ್ರೆ, ನೋಡಿ, ಜಸ್ಟ್ ನಿನ್ನೆ ಒಂದು 15 ನಿಮಿಷದ ಕ್ಯಾಂಡಲ್, ಫಸ್ಟ್ ಕ್ಯಾಂಡಲ್ ಒಂದು ಬಾಕ್ಸ್ ಹಾಕೊಂಡ್ರೆ ಮತ್ತೆ ಏನೂ ಹಾಕಿಲ್ಲ, ಜಸ್ಟ್ ಒಂದೇ ಒಂದು ಕ್ಯಾಂಡಲ್ ಬಾಕ್ಸ್ ಹಾಕಿದೀನಿ. ಆ ಬಾಕ್ಸ್ ಒಳಗೇನೆ ಮಾರ್ಕೆಟ್ 2 ದಿವಸದಿಂದ ಇತ್ತು. ಯಾವಾಗ ಈ ಬಾಕ್ಸ್ ಬ್ರೇಕ್ ಆಗಿ ಕ್ಲೋಸ್ ಕೊಡ್ತೋ ನೋಡಿ, ಕ್ಲೋಸ್ ಕೊಟ್ಟು ರೀಟೆಸ್ಟ್ ಮಾಡಿದ್ದು, ಅದಾದ ನಂತರ ಮೂಮೆಂಟಮ್ ಕೊಟ್ಟಿದ್ದು. ಅಂದ್ರೆ ಇದು ತಾಳ್ಮೆಯ ಪ್ರಶ್ನೆ. ಇದು ಬ್ರೇಕ್ಔಟ್ ಎಲ್ಲ ಫೇಲಿಯರ್ ಆಗಿದೆ, ಈ ಬ್ರೇಕ್ಔಟ್ಸ್ ಗಳೆಲ್ಲ ಫೇಲಿಯರ್ ಆಗಿದೆ. ಇದು ಬೆಳಿಗ್ಗೆ ಬಂದಂತದ್ದು, ಬೆಳಿಗ್ಗೆ ಬಂದಂತ ಬ್ರೇಕ್ಔಟ್ ಫೇಲಿಯರ್. ಯಾಕಂದ್ರೆ ಇದು 9 ಕಾಲಿಗೆ ಬಂದಿರೋದು ಬ್ರೇಕ್ಔಟ್ ಫೇಲಿಯರ್. ಬೆಳಿಗ್ಗೆನೆ ಹೋಗ್ಬೇಕಾಗಿದ್ದು, ಒಂದ್ ಸ್ವಲ್ಪ ತಿರ್ಗಾ ಇನ್ನು ಸ್ವಲ್ಪ ಎಲ್ಲ ಕನ್ಸಿಡರ್ ಮಾಡಿ ಕನ್ಸಾಲ್ಡೇಟ್ ಮಾಡಿ ಕೊನೆಗೆ ಬ್ರೇಕ್ ಆಗಿ ಯಾವಾಗ ಕ್ಲೋಸ್ ಕೊಟ್ಟಿದ್ ನೆಕ್ಸ್ಟ್ ಹೋಗಿದೆ. ಬಟ್ ನಾವು ಕ್ಲೋಸ್ ಕೊಟ್ಟು ಹೋಗ್ತಾನೆ ಅನ್ನೋ ಲೆಕ್ಕದಲ್ಲಿ ಆಲ್ರೆಡಿ ಇಲ್ಲಿ ನಾವು ಎಂಟ್ರಿಯನ್ನ ತಗೊಂಡಿದ್ದೀವಿ. ಇಲ್ಲೂ ತಗೊಂಡಿದ್ವಿ, ಇಲ್ಲಿಂದ ಇಲ್ಲಿ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೆ ತಗೊಂಡಿದ್ದೀವಿ. ಸೊ ಇದ್ರ ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ನಾವು ಏನೋ ಒಂದು ಪರ್ಟಿಕ್ಯುಲರ್ ಪ್ಲಾನ್ ಪ್ರಾಪರ್ ಆಗಿ ಇಟ್ಕೊಂಡಿದ್ವಿ ಅಂತ ಆದ್ರೆ ಅದ್ರಲ್ಲಿ ನಾವು ಟ್ರೇಡ್ ಮಾಡಿ ಸಕ್ಸಸ್ ಆಗ್ಲಿಕ್ಕೆ ಆಗುತ್ತೆ. ಸೊ ಇದು ನಾವು 2,500 ರೂಪಾಯಿ ಕೊಟ್ಟು ಯಾರು ನಮ್ಮೊಟ್ಟಿಗೆ ಜಾಯಿನ್ ಆಗ್ತಾರೋ ಅವ್ರಿಗೂ ಇದನ್ನೆಲ್ಲ ಪ್ರೊವೈಡ್ ಮಾಡಿದೀವಿ. ಸೊ ಅವ್ರಿಗೂ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಗಳೆಲ್ಲ ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಓಕೆನಾ? ಸೊ ಅವರು ಸಹ ಪಾಯಿಂಟ್ಸ್ ಅನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಪಾಯಿಂಟ್ಸ್ ಅನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಸೊ ನೀವು ಇಂಟ್ರೆಸ್ಟೆಡ್ ಇದ್ರೆ ಬನ್ನಿ. ಓಕೆನಾ? ಈಗ ನಾಳೆ ಮಾರ್ಕೆಟ್ ಏನಾಗ್ಬಹುದು ಅಂತ. ಸೊ ನಾಳೆ ಈಗ ಮಾರ್ಕೆಟ್ ಏನಂದ್ರೆ, ಇದನ್ನ ಕನ್ಸಾಲ್ಡೇಟ್ ಮಾಡಿ ಈ ಝೋನ್ ಅನ್ನ ಪರ್ಟಿಕ್ಯುಲರ್, ಇದೊಂದು ಬೇರೆನೆ ಒಂದು ರೀತಿಯ ಸ್ಟಡಿನಲ್ಲಿ ಬಂದಂತಹ ಝೋನ್. ಈ ಝೋನ್ ಅನ್ನ ಕನ್ಸಾಲ್ಡೇಟ್ ಮಾಡಿ ಸಡನ್ ಬ್ರೇಕ್ಔಟ್ ಕೊಟ್ಟು ಈ ಝೋನ್ ಅನ್ನ ಟಚ್ ಮಾಡಿದೆ. ಬಟ್ ರೀಟೆಸ್ಟ್ ಒಂದು ಬಾಕಿ ಇದೆ. ಸೊ ನಮ್ಗೆ ನಾಳೆ ಏನಾಗ್ಬೋದು ಮಾರ್ಕೆಟ್ ಅಂತ ಹೇಳಿದ್ರೆ, ಇಲ್ಲೊಂದು ರೀಟೆಸ್ಟ್ ಮಾಡ್ಲಿಕ್ಕೆ ಒಂದ್ಸಲಿಗೆ ಇಳಿಬಹುದು. ಸೊ ಒಂದ್ಸಲಿಗೆ ಇಳಿದು ರೀಟೆಸ್ಟ್ ಅನ್ನ ಮಾಡಿ ತದನಂತರ ಮಾರ್ಕೆಟ್ ಒಂದ್ಸಲಿಗೆ ಮೇಲೆ ಬರ್ಬೋದು. ಒಂದು ವೇಳೆ ಗ್ಯಾಪ್ ಅಪ್ ಏನಾರ ಓಪನ್ ಆದರೆ, ಈ ಝೋನ್ ಅನ್ನೇ ಬ್ರೇಕ್ ಮಾಡಿ ನಿಂತಿದ್ರೆ, ನೆಕ್ಸ್ಟ್ ನಮಗೆ ಓಪನ್ ಆಗಿರುವಂತಹ ಝೋನ್ 620 640 ವರೆಗಿನ ಝೋನ್ ಇದೆ. ಆ ಝೋನ್ ಅನ್ನ ಟಚ್ ಆಗ್ಬೋದು. ಯಾಕಂದ್ರೆ ಮೊನ್ನೆ ಎಲ್ಲಿಂದ ಮಾರ್ಕೆಟ್ ಫಾಲ್ ಆಯ್ತು ಅಂದ್ರೆ ಫ್ರೈಡೆ 27 ಜೂನ್ ಎಲ್ಲಿಂದ ಮಾರ್ಕೆಟ್ ಫಾಲ್ ಆಯ್ತು, ಆ ಝೋನ್ ಅನ್ನ ತಿರ್ಗಾ ಟಚ್ ಆಗಿ ಮಾರ್ಕೆಟ್ ಫಾಲ್ ಆಗೋ ಚಾನ್ಸಸ್
ಇರ್ಬೋದು. ಇದನ್ನು ಬ್ರೇಕ್ ಆಗಿ ನಿಂತ್ರೆ ಮಾತ್ರ ನೆಕ್ಸ್ಟ್ ನಮ್ಗೆ ಆಲ್ ಟೈಮ್ ಹೈ ಹತ್ರನೇ ನಮ್ಮ ಫೋಕಸ್ ಇರುವಂತದ್ದು. ಎಷ್ಟು ಬೇಕಾದ್ರೂ ಓಪನ್ ಇರುತ್ತೆ. ಬಟ್ ಈಗ 2 ದಿನ ಎಕ್ಸ್ಪೈರಿ, ಈಗ ನಾಳೆ ಬುಧವಾರ, ಸೊ ನಾಳಿದ್ದು ಗುರುವಾರ ಎಕ್ಸ್ಪೈರಿ ಇರೋದ್ರಿಂದ ಒಂದ್ಸಲಿಗೆ ಮಾರ್ಕೆಟ್ ನಾಳೆ ಇದೇ ಝೋನ್ ಅಲ್ಲಿ ಟೈಮ್ ಪಾಸ್ ಮಾಡಿದ್ರೆ, ಅಂದ್ರೆ 462 ಇಂದ 441 ಈ ಬಾಕ್ಸ್ ಇಂದ ಈ ಬಾಕ್ಸ್ ವರೆಗಿನ ರೇಂಜ್ ಅಲ್ಲೇ ಟೈಮ್ ಪಾಸ್ ಮಾಡ್ದಂತ ಆದ್ರೆ ಗುರುವಾರ ನಮ್ಗೆ ಒಂದು ಒಳ್ಳೆ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಮಾಡಬಹುದು. ಅಪ್ ಸೈಡ್ ಆರ್ ಡೌನ್ ಸೈಡ್ ಅಲ್ಲಿ ಒಂದು ಎಕ್ಸ್ಪೆಕ್ಟ್ ಮಾಡಬಹುದು. ಸ್ವಲ್ಪ ನಾಳೆನು ಸ್ವಲ್ಪ ಸೈಡ್ ವೇಸ್ ಇರ್ಬೋದು. ನಾಳಿದ್ದು ಏನಾಗುತ್ತೆ ಅಂತ ನೋಡೋಣ. ನಾಳೆದು ಮಾರ್ಕೆಟ್ ಅನ್ನ ನೋಡ್ಕೊಂಡು ನಾಳಿದ್ದು ಎಕ್ಸ್ಪೈರಿ ಆಗಿರ್ಬೋದು ಅಂತೇಳಿ ನಿಮ್ಗೆಲ್ಲ ತಿಳಿಸುವಂತ ಕೆಲಸ ಮಾಡ್ತೀನಿ. ಅಂಡ್ ಇದನ್ನ, ಈ ಲೈನ್ಸ್ ಗಳನ್ನ ನಿಮಗೆ ನಾವು ನಮ್ಮ ಗ್ರೂಪ್ ಅಲ್ಲಿ, ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ದಟ್ ನಿಮ್ಗೆ ಯಾರಿಗಾರು ಈ ಲೈನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಬಂದು ಇಲ್ಲಿ ಗ್ರೂಪ್ ಅಲ್ಲಿ ಇದೆ ನೋಡಿ, ಕೋಸ್ಟಲ್ ಟ್ರೇಡರ್ ಅಂತ, ಇಲ್ಲಿ ಬಂದು ನೀವು ಅದನ್ನ ನೋಡ್ಬೋದು. ಓಕೆನಾ, ಇಲ್ಲಿ ಪ್ಲಾಟ್ ಮಾಡಿದ್ದೀನಿ. ಸೊ ಇದು ನಾಳೆಗೆ ಟ್ರೇಡ್ಗೆ ಯೂಸ್ ಆಗುವಂತದ್ದು. ಸೊ ಇಲ್ಲಿ ಬಂದು ನೀವು ಅದನ್ನ ನೋಡ್ಕೊಬಹುದು. ಓಕೆ, ಸೊ ಈಗ ನಮ್ ಲೈನ್ಸ್ ಗಳೆಲ್ಲ ನೋಡ್ಬೋದು ನೋಡಿ. 91 ಆ ಲೈನ್ ಇಂದಾನೇ ಸಪೋರ್ಟ್ ತಗೊಳ್ತಿತ್ತು. ನಾವು ಒಂದು ಕ್ಯಾಂಡಲ್ ಬಿಟ್ಟು ಅದಾದ ನಂತರ ನಾವು ಎಂಟ್ರಿ ತಗೊಂಡಿದ್ದು, ಅದು ಕ್ಲಿಯರ್ ಆಗಿ ಹೋಗಿರುವಂತದ್ದು. ಲೈನ್ಸ್ ಅನ್ನ ರೆಸ್ಪೆಕ್ಟಿಂಗ್ ನೋಡಿ, 160 ಅಂದ್ರೆ 160 ಟಚ್ ಮಾಡಿ ಮಾರ್ಕೆಟ್ ವಾಪಸ್ ಫಾಲ್ ಆಗ್ತಾ ಇದೆ. ಸೊ ಇದಕ್ಕೆಲ್ಲ ರೀಸನ್ ಇದೆ, ಅದಕ್ಕೆಲ್ಲದಕ್ಕೂ ಸ್ಟಡೀಸ್ ಇದೆ ನೋಡಿ. ಇಲ್ಲಿಂದ ಫಾಲ್ ಆದ ನಂತರ ನಾವು ಪುಟ್ ಸೈಡ್ ಗೆ ಕೂತ್ವಿ. ಪುಟ್ ಸೈಡ್ ಇಂದ ಬಂದಂತದ್ದು ಮತ್ತೆ ನಮ್ಗೆ ಒಳ್ಳೆ ರೀತಿಯಲ್ಲಿ ನೋಡಿ ಬಂದು ಸ್ಟಾಪ್ ಆದಾಗ್ಲೂ 44 ಅಲ್ಲೇ ಬಂದು ಲೈನ್ ಹತ್ರನೇ ಸ್ಟಾಪ್ ಆಗುತ್ತೆ. ಸೊ ಇದು ಆ ಲೈನ್ಸ್ ಅಲ್ಲಿ ಇರುವಂತಹ ಬ್ಯೂಟಿ. ಇದನ್ನ ಕಲ್ಸಿ ಕೊಡ್ತಾ ಇದೀವಿ ಆಲ್ ಇನ್ ಒನ್ ಗ್ರೂಪ್ ಅಲ್ಲಿ. ಲೈವ್ ನಿಮ್ಮೊಟ್ಟಿಗೆ ಇದ್ದು ಬೆಳಗಿಂದ ಸಂಜೆವರೆಗೂ ನಿಮ್ಮೊಟ್ಟಿಗೆ ಇದ್ದು ನಾವು ಟ್ರೇಡಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳ್ತಾ, ಇಂಟ್ರೆಸ್ಟೆಡ್ ಇದ್ರೆ ಬನ್ನಿ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.